ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು 2019 ಕೆಮಿಸ್ಟ್ರಿ ಪೇಪರ್ ಒಂದು ಕ್ವಶನ್ನ ಸಾಲ್ವ್ ಮಾಡೋಣ. ಆ್ಯಂಡ್ ಸಾರಿ ಫಾರ್ ಬೀಯಿಂಗ್ ಇರ್ರೆಗ್ಯುಲರ್, ನನ್ನ CIE ನಡೀತಿದೆ. ಸೊ 19th 21st ಗಂಟ ಇನ್ನೂ ಬ್ಯುಸಿ ಆಗಿಬಿಡ್ತೀನಿ. 21st ಆದಮೇಲೆ ವೀಡಿಯೋಗಳು ಕನ್ಸಿಸ್ಟೆಂಟಿಯಾಗಿ ಬರ್ತವೆ. ಅಲ್ಲಿ ಗಂಟ ಓದೋದು ಮಾತ್ರ ಮಿಸ್ ಮಾಡಬೇಡಿ. ನನ್ನ ಪ್ರೀವಿಯಸ್ ವೀಡಿಯೋಗಳು ನೋಡ್ಕೊಂಡು ಹೋಗಿ, ಅದರಲ್ಲಿ ಕೆಲವೊಂದಿಷ್ಟು ಟ್ರಿಕ್ಸ್ ಇದ್ದಾವೆ, ಅರ್ಥ ಆಗುತ್ತೆ ನಿಮಗೆ. KCET 2021 ಗೈಡ್ನ ಫಾಲೋ ಮಾಡಿ. ಆ್ಯಂಡ್ ಏನಾದ್ರು ಡೌಟ್ಸ್ ಇತ್ತು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ MNOJ722ಗೆ ಒಂದು DM ಮಾಡಿ ಕೇಳಬಹುದಪ್ಪ. ಓಕೆ, ಸ್ಟಾರ್ಟ್ ಮಾಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರೊಸೆಸಸ್ ನೆಟ್ ಡೈಪೋಲ್ ಮೂಮೆಂಟ್ ಅಂತ ಕೇಳಿದ್ದಾರೆ. ಇಂಥ ಕ್ವಶನ್ಗಳು ತುಂಬ ಈಸಿ, ಆದರೆ ಪ್ರತಿಯೊಂದು ಎಲಿಮೆಂಟ್ದು ಜಿಯೋಮೆಟ್ರಿ ಬರೋಕ್ಕೆ ಗೊತ್ತಿರಬೇಕು ನಿಮಗೆ, ಆಯಿತಾ? ಸೊ ಆ ಜಿಯೋಮೆಟ್ರಿ ಹೇಳ್ಕೊಡೋ ಟೈಮ್ ಈಗಿಲ್ಲ, ಆದರೆ ನಿಮಗೆ ಯಾವ್ದು ಆನ್ಸರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವ ರೀತಿ ಆನ್ಸರ್ ಬರ್ತದೆ ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ. ಇಟ್ಸ್ ವೆರಿ ಸಿಂಪಲ್. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ. ವೈ? ಬಿಕಾಸ್ BF3, CO2 ಮತ್ತು BeCl2 ಇವು ಮೂರದೂ ಜಿಯೋಮೆಟ್ರಿ ಬಂದು ಟ್ರಯಾಂಗಲ್ ಪ್ಲೇನರ್ ಜಿಯೋಮೆಟ್ರಿ ಆಗಿರುತ್ತೆ ವಿತ್ ಝೀರೋ ಡೈಬಲ್ ಮೂಮೆಂಟ್. ಟ್ರಯಾಂಗ್ಯುಲರ್ ಪ್ಲೇನರ್ ಬಂತು ಅಂತಂದರೆ ಅಲ್ಲಿ ಝೀರೋ ಡೈಬಲ್ ಮೂಮೆಂಟ್ ಇರುತ್ತೆ ಅಂತಲೇ ಅರ್ಥ, ಆಯಿತಾ? ಸೊ SO2 ಒಂದೇ ಸಮ್ ಅಮೌಂಟ್ ಆಫ್ ಡೈಪೋಲ್ ಮೂಮೆಂಟ್ನ ಕ್ಯಾರಿ ಮಾಡೋದು. SO2 ಸ್ಟ್ರಕ್ಚರ್ ಈ ರೀತಿ ಬರುತ್ತೆ, S ಸೀರೀಸ್ ಇರುತ್ತೆ, ಡಬಲ್ ಬಾಂಡ್ O, ಇಲ್ಲಿ 2 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಆಯಿತಾ? ಸೊ ಇದು ಒಂದು ನೆಟ್ ಡೈಪೋಲ್ ಮೂಮೆಂಟ್ನ ಪ್ರೊಸೆಸ್ ಮಾಡುತ್ತೆ, ಬಿಕಾಸ್ ಇಟ್ಸ್ ನಾಟ್ ಟ್ರಯಾಂಗ್ಯುಲರ್ ಪ್ಲೇನರ್ ಜಿಯೋಮೆಟ್ರಿ, ಆಯಿತಾ? ಸೊ ಅದಕ್ಕೆ ಆಪ್ಷನ್ ಬಿ ಆಗಿರುತ್ತೆ.